ಪ್ರಿಯ ವೀಕ್ಷಕರೇ, ಈಗ ತಾವು ನೋಡಬಹುದಾಗಿದೆ ಬೆಂಗಳೂರಿನ ಕದ್ರೇನಹಳ್ಳಿ ಸರ್ಕಲ್ ಅಂದರೆ ಓವರ್ಫ್ಲೈ ಬಳಿ ಕಪ್ಪು ವಾಸನೆ ಮತ್ತು ಅದರ ಕಸ ಮಾಂಸಗಳ ಚೂರು ಇವೆಲ್ಲ ಬಿದ್ದಿರುವುದು ನಾವು ಕಾಣುತ್ತೇವೆ. ನೋಡಿ, ಇದೇ ಕದ್ರೇನಹಳ್ಳಿ ಓವರ್ಫ್ಲೈ. ಇದಲ್ಲದೆ ಇಲ್ಲಿ ಬಿದ್ದಿರುವ ಕಸದ ತುಂಡುಗಳು ಹಾಗೂ ಮಾಂಸದ ತುಂಡುಗಳು ಓಡಾಡುವ ಜನರಿಗೆ ನಿತ್ಯ ಕಿರಿಕಿರಿ ಹಾಗೂ ಇವೆಲ್ಲ ಕೂಡ ಉಂಟಾಗುತ್ತದೆ. ಉಸಿರಾಡುವುದಕ್ಕೂ ಕಷ್ಟವಾಗುತ್ತದೆ. ಅಂತಹ ಈ ರಸ್ತೆ ಬಂದು ಕದ್ರೇನಹಳ್ಳಿ ಸರ್ಕಲಿಂದ ಬನಶಂಕರಿಗೆ ಹೋಗುವ ಮಾರ್ಗ ಹಾಗೂ ಕದ್ರೇನಹಳ್ಳಿ ಸರ್ಕಲಿಂದ ಸಾರಕ್ಕಿ ಸಿಗ್ನಲ್ಗೆ ಹೋಗುವ ಮಾರ್ಗವಾಗಿರುತ್ತದೆ. ಈ ಎರಡೂ ಬದಿಗಳಲ್ಲೂ ಕೂಡ ಇದೇ ರೀತಿ ಕಪ್ಪು ವಾಸನೆ. ನೋಡಿ, ಈಗ ನೋಡುತ್ತಿರುವ ಫೋಟೋ ಹೇಗಿದೆ. ಫೋಟೋಗಳಲ್ಲಿ ಮಾಂಸ ಚೂರುಗಳು ಇದೆಲ್ಲ ಬಿದ್ದು ಕಪ್ಪು ವಾಸನೆ. ಬನಶಂಕರಿಯ ಬಸ್ ಸ್ಟ್ಯಾಂಡ್ನ ಬಳಿ ಹತ್ತಿರದಲ್ಲಿ ಹತ್ತಿರದಲ್ಲೇ ಇದೆ. ಇಷ್ಟೆಲ್ಲ ತೊಂದರೆ, ಅನಾರೋಗ್ಯ ಆದರೂ ನಾಳೆ ದಿವಸ ಕೊರೋನಾ ಬಂದರೆ, ಬೇರೆ ಏನಾದರೂ ಕಾಯಿಲೆ ಬಂದರೆ ಯಾರು ಜವಾಬ್ದಾರಿ? ಯಾವಾಗಲೂ 24 ಗಂಟೆಯೂ ಕೂಡ ಹೀಗೆ ಇರುತ್ತದೆ. ಇಷ್ಟಲ್ಲದೆ BBMP ಅಧಿಕಾರಿಗಳು ಕ್ಲೀನ್ ಮಾಡಿದಾಗ ಔಷಧಿ ಸಿಂಪಡಣೆ ಯಾವುದೇ ಕೆಲಸಗಳು ಹೀಗೆ ಮಾಡಿರುವುದಿಲ್ಲ. ಹೀಗಾಗಿ ದಿನನಿತ್ಯ ಹೊರಡುವ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿರುತ್ತದೆ. ನೋಡಿ, ಈಗ ನಾವು ಬನಶಂಕರಿ ಓವರ್ಫ್ಲೈ ಅಂದರೆ ಮೆಟ್ರೋ ಓವರ್ಫ್ಲೈಯನ್ನು ನಾವು ನೋಡ್ಬೋದು. ಈಗ ಕಾಣ್ತದೆ ನೋಡಿ, ಮೆಟ್ರೋ ಓವರ್ಫ್ಲೈ ಬನಶಂಕರಿ ಬಸ್ ಸ್ಟ್ಯಾಂಡ್ ಕನೆಕ್ಟ್ ಆಗ್ತಾ ಇದೆ. ನೋಡಿ, ಇಲ್ಲಿ ಎಷ್ಟು ಗಲೀಜಾಗಿದೆ ಅನ್ನೋದು ಇಲ್ಲಿ ನೋಡ್ಬೋದು.